ಸಮಾಜದಿಂದ ನಾವ್ ಏನ್ ಪಡ್ಕೊಂಡ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ನಾವ್ ಏನ್ ಕೊಟ್ವಿ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ನಮಗೆ ಎಲ್ಲವನ್ನ ಕೊಟ್ಟ ಸಮಾಜಕ್ಕೆ ನಾವ್ ಏನಾದ್ರೂ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೊರಟಿದ್ದಾರೆ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರು. ಅವರೀಗ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಸರ್, ಕುಶಲವೇ ಕ್ಷೇಮವೇ? ಕುಶಲ, ಕ್ಷೇಮ, ಆರಾಮು, ಆನಂದ, ಸುಖ. ಸಂಗೀತವನ್ನೇ ಪ್ರಾಣವನ್ನಾಗಿಸ್ಕೊಂಡು, ಸಂಗೀತವನ್ನೇ ದೇವರಾಗಿಸ್ಕೊಂಡು ಬದುಕ್ತಾ ಬಂದಿದ್ದೀರಾ. ಈಗ ಅದೇ ಸಂಗೀತ ಶಾರದೆಯನ್ನ ಬೇರೆಯವರಿಗೆ, ಅಂದ್ರೆ ಆಸಕ್ತಿ ಉಳ್ಳವರಿಗೆ ದಾರಿ ಎರೆಯೋದಕ್ಕೆ ಹೊರಟಿರುವಂತದ್ದು ನೀವು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು. ಸಂಗೀತ ನಮ್ಮನ್ನು ಬದುಕಿಸಿದೆ, ನಮ್ಮನ್ನು ಬೆಳೆಸಿದೆ. ಸಂಗೀತದಿಂದ ಇನ್ನೊಬ್ಬರಿಗೆ ಏನಾದರೂ ಒಳ್ಳೇದಾಗೋದಾದ್ರೆ ಆಗಲಿ ಅನ್ನೋದು ನನ್ನ ಇಂಟೆನ್ಷನ್ನು. ನನಗೆ ಒಂದು ಕೀರ್ತಿ ಇದೆ, ಆಡು ಮಾತಿನ ಹಾಡುಗಾರ ಅಂತ. ಆಡು ಮಾತು ಅಂದರೆ ಸಾಮಾನ್ಯವಾಗಿ ಶಿಷ್ಟ ಮತ್ತು ದೇಸಿ ಎರಡರ ಮಧ್ಯೆ ಬರುತ್ತೆ. ದೇಸಿ ಮತ್ತು ಮಾರ್ಗ ಅಂತಾರೆ. ಮಾರ್ಗ ಯಾವಾಗಲೂ ಗ್ರಾಂಥಿಕವಾಗಿ ತನ್ನ ಭಾಷೆಯಿಂದ, ತನ್ನ ಸಂಸ್ಕೃತಿ ಸಂಪತ್ತಿಂದ, ಜ್ಞಾನ ಸಂಪತ್ತಿನಿಂದ ದೊಡ್ಡದಾಗಿ ಬೆಳೆದಿದೆ ಭಾರತದಲ್ಲಿ. ಅದರ ಜೊತೆಯಲ್ಲಿ ಈ ದೇಸಿ ಭಾಷೆ ಅನ್ನೋದಿದೆಯಲ್ಲ, ಜವಾರಿ ಭಾಷೆ, ಹಳ್ಳಿಗರ ಭಾಷೆ, ಆಡು ಭಾಷೆ, ಇದೆಲ್ಲ ಆಡು ಮಾತಿನ ಲಿಸ್ಟಲ್ಲಿ ಬರುತ್ತೆ. ನಾವು ಅದನ್ನಿಟ್ಕೊಂಡು ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದವರು. ಅದಕ್ಕೊಂದು ಘನತೆ ತಂದು ಕೊಡಬೇಕು ಅನ್ನೋದೊಂದು ಚಿಂತೆ ನನಗಿತ್ತು ಯಾವಾಗಲೂ. ಜನಪದ ಈಗಾಗಲೇ ಆ ಕೆಲಸ ಮಾಡಿತ್ತು. ತುಂಬ ಆಡು ಮಾತಿನ ಬಳಕೆ ಆದಾಗ ಏನಾಗುತ್ತೆ, ಅದರಲ್ಲಿನ ಸಾರಾಂಶ ಸ್ವಲ್ಪ ಲಘುವಾಗುತ್ತೇನೋ ಅಂತ ಅನಿಸುತ್ತೆ. ಆಗ ನಾವು ಅದಕ್ಕೆ ಒಂದು ಸ್ವಲ್ಪ ಘನತೆಯನ್ನು ತಂದು ಕೊಡಬೇಕು. ಹೀಗಾಗಿ ಈ ಆಡು ಮಾತಿಗೆ ಒಂದು ಮೌಲ್ಯ ತಂದು ಕೊಡೋದಕ್ಕೆ ನಾನು ಸಿನಿಮಾ ರಂಗದಿಂದ ಯೂಟರ್ನ್ ತಗೊಂಡು ದೇಸಿ ವಿದ್ಯಾಸಂಸ್ಥೆ ಮಾಡಿ ಜನಪದಕ್ಕೆ ಒಂದು ವಿಶಿಷ್ಟವಾದ ಸಂಗೀತ ಶಾಸ್ತ್ರವನ್ನು ಮಾಡೋಣ ಅಂತ ಹೇಳಿ ಶುರು ಮಾಡಿದೆ. ಆಮೇಲೆ ಅನ್ನಿಸ್ತು, ಜನಪದಕ್ಕೆ ಯಾಕೆ ವಿಶಿಷ್ಟವಾಗಿ ಮಾಡಬೇಕು, ಒಂದು ವಿಶಿಷ್ಟ ಸಂಗೀತ ಮಾರ್ಗವನ್ನೇ ಹುಟ್ಟಾಕೋಣ, ಅದು ಎಲ್ಲ ಸಂಗೀತಕ್ಕೂ ಅನುಕೂಲವಾಗಲಿ ಅನ್ನೋದೇ ಇವತ್ತಿನ ತಿಳುವಳಿಕೆ. ಹಾಗಾಗಿ ದೇಸಿ ಸಂಗೀತಕ್ಕೆ ಒಂದು ಮೌಲ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ಈಗ 5ನೇ ಸಂಗೀತ ಶಾಸ್ತ್ರ ಅಂತ ಒಂದು ಸಿದ್ಧವಾಗಿದೆ. ಇದು ಇವತ್ತಿನ ಆಧುನಿಕ ಕಾಲದಲ್ಲಿ ಸಂಗೀತದ ಎಲ್ಲ ಪ್ರಕಾರಗಳು ಎಲ್ಲಿ ತಲುಪ್ತಾವೋ ಆ ದಿಕ್ಕಿನಿಂದ ಸಮಾಜವನ್ನು ಮಾತಾಡ್ತಾ ಇದೆ. ನೀವು ನೋಡಿ, ಈ ಸಿನಿಮಾ ಅಂತ ಒಂದು ದೊಡ್ಡ ಜಗತ್ತಿದೆ. ಆ ಸಿನಿಮಾದಲ್ಲಿ ಸಂಗೀತ ಒಂದು ಅವಿಭಾಜ್ಯ ಅಂಗ. ನಮ್ಮ ಇಂಡಿಯನ್ ಸಿನಿಮಾಸ್ ಅಂತೂ ದೇರ್ ಇಸ್ ನೋ ಸಿನಿಮಾ ವಿತೌಟ್ ಹಿಟ್ ಸಾಂಗ್ಸ್. ಆ ಥರದ್ದು ಒಂದು ಕಾಲ ಇತ್ತು. ಈಗ ಸ್ವಲ್ಪ ಸಿನಿಮಾಗಳು ಹಾಡುಗಳನ್ನು ದೂರ ಮಾಡ್ಕೊಂಡಿದ್ದಾವೆ, ಅದು ಇಲ್ಲಿ ಮತ್ತೆ ಬರುತ್ತೆ. ಆದರೂ ಭಾರತೀಯ ಸಿನಿಮಾಗಳು ಹಾಡುಗಳಿಲ್ಲದೆ ಇಲ್ಲ. ಸೊ ಆ ಸಂಗೀತ ಪ್ರಪಂಚ ಸಿನಿಮಾದಲ್ಲಿ ಏನು ಮಾಡುತ್ತೆ ಅಂದರೆ ಎಲ್ಲವನ್ನ ತಗೊಳ್ತಾ ಇದೆ. ಮೊದಲು ರಂಗಗೀತೆಗೆ ರಂಗಸಂಗೀತ ಅಂತಿತ್ತು, ರಂಗಸಂಗೀತವನ್ನೆಲ್ಲ ತನ್ನೊಳಗೆ ತಗೊಂತು. ಅದಾದಮೇಲೆ ಹಿಂದೂಸ್ತಾನಿ ಸಂಗೀತ ಬಂತು, ಅದನ್ನು ತಗೊಂತು. ಆಮೇಲೆ ಕರ್ನಾಟಕ ಸಂಗೀತ, ಅದನ್ನು ಒಳಗೆ ತಗೊಂತು. ಗಜಲ್ ಪ್ರಕಾರ, ಸುಗಮ ಸಂಗೀತ, ವೆಸ್ಟರ್ನು ಮತ್ತು ಅರಬ್ಬು ಇತ್ಯಾದಿ ಪ್ರಪಂಚದ ಎಲ್ಲ ಸಂಗೀತ ಶಾಸ್ತ್ರಗಳನ್ನು ಈ ಸಿನಿಮಾ ಎಳ್ಕೊಳ್ಳುತ್ತೆ. ಎಳ್ಕೊಂಡು ಅದು ತನ್ನ ಬಳಕೆಯಿಂದ ಏನು ಮಾಡುತ್ತೆ, ಜನಪ್ರಿಯ ಮಾಡುತ್ತೆ. ಇವತ್ತು ಇಡೀ ಜಗತ್ತಿನ ಶ್ರೋತೃಲೋಕ ಆ ಕಡೆಯೇ ನೋಡ್ತಿದ್ದಾರೆ. ಅದನ್ನ ಪಾಪ್ಯುಲರ್ ಅಂತ ಕರಿಬೇಕು ಅಥವಾ ಜನಪರ ಅಂತ ಕರಿಬೇಕು ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಆ ಕಡೆ ನೋಡ್ತಾ ಇರೋವಾಗ ಆ ದೃಷ್ಟಿಯಿಂದ ಅಲ್ಲಿ ಸಿಗುವ ಎಲ್ಲ ಪರಿಕರಗಳಿಗೆ ಒಂದು ಶಾಸ್ತ್ರ ಇದೆ. ಅಂದ್ರೆ ಒಂದು ನಾಲೆಡ್ಜ್ ಸಮೇತ ಮ್ಯೂಸಿಕ್ ಕಲೀಲಿ ಅನ್ನೋ ಉದ್ದೇಶದಿಂದ ಈ 5ನೇ ಸಂಗೀತ ಶಾಸ್ತ್ರವನ್ನ ಇದಕ್ಕೆ ಮುಡುಪಾಗಿಟ್ಟಿವಿ. ಇದರಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಬರಲಿ, ಹಿಂದೂಸ್ತಾನಿ ಮ್ಯೂಸಿಕ್ ಬರಲಿ, 5ನೇ ಶಾಸ್ತ್ರವೂ ಬರಲಿ, ಸುಗಮ ಸಂಗೀತವೂ ಬರಲಿ, ಸಿನಿಮಾ ಸಂಗೀತವೂ ಬರಲಿ ಅಂತ ನಾನು ಅಪೇಕ್ಷೆ ಪಟ್ಟೆ. ಇದಕ್ಕೆ ಒಂದು 20 ವರ್ಷಗಳ ಶ್ರಮ ಸಾಧನೆ ಎಲ್ಲ ಮಾಡಿದ್ವಿ. ಕಡೆಗೆ ನನಗೆ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಯವರು ನನ್ನ ಅಂತರವನ್ನು ಅರ್ಥ ಮಾಡಿಕೊಂಡು ಅವರು ಇದಕ್ಕೊಂದು ಮಾನ್ಯತೆ ಕೊಟ್ಟಿದ್ದಾರೆ. ಈಗ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಅವರು ನಮ್ಮ ಮಾನ್ಯತೆ ಮಾಡಿದ್ದಾರೆ. ಇದೇನೆಂದರೆ 6 ತಿಂಗಳಲ್ಲಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಫಾರ್ ಕರ್ನಾಟಿಕ್ ಕ್ಲಾಸಿಕ್, ಫಾರ್ ಹಿಂದೂಸ್ತಾನಿ ಕ್ಲಾಸಿಕ್
ಅಂಡ್ 5ನೇ ಕ್ಲಾಸಿಕ್ ಅಂಡ್ ಸುಗಮ ಕ್ಲಾಸಿಕ್ ಅಂಡ್ ಸಿನಿಮಾ ಕ್ಲಾಸಿಕ್ 5 ಪ್ರಕಾರಗಳಿಗೆ ಶಾಸ್ತ್ರೀಯತೆಯ ಮಾನ್ಯತೆ ಕೊಟ್ಟಿದ್ದಾರೆ. ಈಗ ಕಲಿಯೋರಿಗೆ ನಾವು ಇದನ್ನ ಅರ್ಪಿಸ್ತಾ ಇದ್ದೀವಿ. ಜುಲೈ 22ರಿಂದ ಈ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಆಫ್ಲೈನ್ ಕೋರ್ಸಸ್ ಇರುತ್ತೆ ಮತ್ತು ಆನ್ಲೈನ್ ಕೋರ್ಸಸ್ ಇರುತ್ತೆ. ಆನ್ಲೈನ್ ಕೋರ್ಸಸ್ಗೆ ಈಗ ಸದ್ಯಕ್ಕೆ ಯೂನಿವರ್ಸಿಟಿಗೆ ಮಾನ್ಯತೆ ಇಲ್ಲ. ನಾವು ನಮ್ಮ ಶಾಲೆಯಿಂದ ಬೇಕಾದ್ರೆ ಆನ್ಲೈನ್ ಮಾಡ್ತೀವಿ. 6 ತಿಂಗಳ ಈ ಕೋರ್ಸು. ಇದರಲ್ಲಿ ಪ್ರತಿ ವಾರ 3 ಕ್ಲಾಸ್ ಇರುತ್ತೆ, ಅಂದ್ರೆ 3 ತಿಂಗಳು. 3 ತಿಂಗಳಲ್ಲಿ ಈ 6 ತಿಂಗಳ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡು ಸೆಕೆಂಡ್ ಲೆವೆಲ್ ಅನ್ನು ಮಾಡಿಕೊಂಡವ್ರಿಗೆ 2 ಸರ್ಟಿಫಿಕೇಟ್ ಕೋರ್ಸ್ ಆದರೆ ಅದು ಒಂದು ಡಿಪ್ಲೊಮಾ ಲೆವೆಲ್ ಅಲ್ಲಿ ಅವರಿಗೆ ವರ್ಕೌಟ್ ಆಗುತ್ತೆ. ಇದ್ರ ಜೊತೆಯಲ್ಲಿ ನಾವು ಬಹಳ ವಿಶೇಷವಾಗಿ ಮಾಡಿದ್ವಿ. ಏನು ಅಂದ್ರೆ ಈ 5 ವಿಭಾಗಗಳಲ್ಲಿ ಯಾವ ಕೋರ್ಸ್ ತೆಗೆದುಕೊಂಡ್ರು ಅವರಿಗೆ ಜೊತೆಯಲ್ಲಿ ರಿಫ್ರೆಶಿಂಗ್ ಕೋರ್ಸ್ ತರ ಒಂದು ಸುಕೃಷಿ ಅಂತ ಒಂದು ಕೋರ್ಸ್ ಮಾಡಿದ್ವಿ. ಏನದು ಅಂದ್ರೆ ಈ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ ಇದರ ಪ್ರಾಥಮಿಕ ಪಠ್ಯಗಳಿದಾವಲ್ಲ, ಇವೆಲ್ಲ ಎಜುಕೇಶನ್ಗೆ ಕಂಪಲ್ಸರಿ. ಅದೇ ತರ ಸೈನ್ಸ್ ಅಲ್ಲಿ ಕೆಲವು ಪ್ರಾಥಮಿಕ ಪಠ್ಯಗಳು ಅಗತ್ಯವಾಗಿ ಬೇಕಾಗುತ್ತೆ. ಇವುಗಳನ್ನೆಲ್ಲ ಸಂಗೀತ, ನೃತ್ಯ, ಪ್ರದರ್ಶನ ಕಲೆಗಳಿಗೆ ಬದಲಾಯಿಸೋದನ್ನ ಕಲಿಸ್ತೀವಿ. ಅದರಲ್ಲಿ ಈ ಕೋರ್ಸನ್ನ ಫ್ರೀಯಾಗಿ ಕಲಿಸೋದು.